ಕ್ರೆಡಿಟ್ ಕಾರ್ಡ್ ಬಳಸೋರು ಇನ್ಮೇಲೆ ತಗೊಂಡು ಬಳಸಬೇಕು ಅಂತ ಅನ್ಕೊಂಡಿರೋರು ಇದನ್ನೆಲ್ಲ ತಿಳ್ಕೊಂಡಿರಲೇಬೇಕು. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕ್ರೆಡಿಟ್ ಕಾರ್ಡ್ ಅಂದರೆ ಏನು? ಕ್ರೆಡಿಟ್ ಕಾರ್ಡ್ ಬಳಸಬೇಕಾ, ಬಳಸಬಾರ್ದಾ, ಬಳಸಿದರೆ ಹೇಗೆ ಬಳಸಬೇಕು ಅನ್ನೋ ಕುರಿತ ಒಂದಷ್ಟು ಮುಖ್ಯ ವಿಚಾರಗಳನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಕ್ರೆಡಿಟ್ ಕಾರ್ಡ್ನ ಪ್ರಯೋಜನಗಳನ್ನು ತಿಳ್ಕೊಂಡ್ಬಿಡೋಣ. ಅಗತ್ಯ ಬಿದ್ದಾಗ ಸಾಲ ಕೊಡೋ ಮಿತ್ರ. ಕ್ರೆಡಿಟ್ ಕಾರ್ಡ್ಗಳ ಅತಿ ದೊಡ್ಡ ಉಪಯೋಗ ಅಂದರೆ ಅದು ನಿಮಗೆ ಮಿನಿ ಲೋನ್ ರೀತಿ ಕೆಲಸ ಮಾಡುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇದ್ದರೆ ನೀವು ನಿಮ್ಮ ಡೆಬಿಟ್ ಕಾರ್ಡನ್ನು ಬಳಸಿ ವಸ್ತುಗಳನ್ನು ಪರ್ಚೇಸ್ ಮಾಡ್ಬೋದು, ಶಾಪಿಂಗ್ ಎಲ್ಲ ಮಾಡ್ಬೋದು, ಖರ್ಚು ಮಾಡ್ಬೋದು. ಡೆಬಿಟ್ ಕಾರ್ಡಲ್ಲಿ ಅಕೌಂಟಲ್ಲಿ ದುಡ್ಡಿದ್ರೆ ಮಾತ್ರ. ಆಗ ನಿಮ್ಮ ಅಕೌಂಟಲ್ಲಿ ಇರೋ ಹಣ ಟ್ರಾನ್ಸ್ಫರ್ ಆಗುತ್ತೆ ಅವರಿಗೆ. ಆದರೆ ನಿಮ್ಮ ಖಾತೆಯಲ್ಲಿ ದುಡ್ಡಿಲ್ಲ, ನಿಮ್ಮ ಅಕೌಂಟ್ ಖಾಲಿ ಇದೆ. ಆವಾಗಲೂ ಶಾಪಿಂಗ್ ಮಾಡಬೇಕು, ಖರ್ಚುಗಳನ್ನು ಮಾಡಬೇಕು, ಅಗತ್ಯಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಕ್ರೆಡಿಟ್ ಕಾರ್ಡ್ ನಿಮಗೆ ಆ ಶಕ್ತಿಯನ್ನು ಕೊಡುತ್ತೆ. ನೀವು ಕ್ರೆಡಿಟ್ ಕಾರ್ಡನ್ನು ಬಳಸಿದ್ರೆ ನಿಮ್ಮ ಪರವಾಗಿ ನಿಮ್ಮ ಬ್ಯಾಂಕ್ ಆ ದುಡ್ಡಿಗೆ ಪೇ ಮಾಡುತ್ತೆ, ನೀವು ಮಾಡಲ್ಲ. ನೀವು 45 ದಿನದ ಒಳಗಡೆ ನಿಮ್ಮ ಬ್ಯಾಂಕ್ಗೆ ಆ ಹಣವನ್ನು ವಾಪಸ್ ಕೊಟ್ಟರೆ ಆಯಿತು, ಬಿಲ್ ಬಂದಾಗ ಕಟ್ಟಿದ್ರೆ ಆಯಿತು. ನಿಮಗೆ ಹಣದ ಅಗತ್ಯ ಬಿದ್ದಾಗ ಸಾಲ ಕೊಡೋ ವ್ಯವಸ್ಥೆನೇ ಇನ್ಸ್ಟಂಟ್ ಲೋನ್ನ ಈ ಕಾರ್ಡೇ ಕ್ರೆಡಿಟ್ ಕಾರ್ಡ್. ಹೆಲ್ತ್ ಎಮರ್ಜೆನ್ಸಿ ಇದ್ದಾಗ, ತುರ್ತಾಗಿ ಆಸ್ಪತ್ರೆ ಬಿಲ್ ಕಟ್ಟಬೇಕು ಅಂದಾಗ ಕ್ರೆಡಿಟ್ ಕಾರ್ಡ್ ತುಂಬ ದೊಡ್ಡ ಪ್ರಮಾಣದಲ್ಲಿ ಸಹಾಯಕ್ಕೆ ಬರುತ್ತೆ. ಎಷ್ಟೋ ಜನರ ಹತ್ರ ತುಂಬ ದುಡ್ಡಿರುತ್ತೆ, ಆದರೆ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡಿರಲ್ಲ, ಇನ್ವೆಸ್ಟ್ ಮಾಡಿರ್ತಾರೆ. ಅರ್ಜೆಂಟಿಗೀಗ ಹಾಸ್ಪಿಟಲಿಗೆ ಪೇ ಮಾಡಬೇಕು, ನಾನು ಇನ್ವೆಸ್ಟ್ಮೆಂಟ್ ತೆಗಿಲಿಕ್ಕೆ 2 ದಿನ ಬೇಕಾಗುತ್ತೆ ಅಂದಾಗ ಕ್ರೆಡಿಟ್ ಕಾರ್ಡ್ ಯೂಸಿಗೆ ಬರುತ್ತೆ. ನೀವು ಬ್ಯಾಂಕ್ಗೆ ಹೋಗಿ ಸಾಲ ಪಡಿಬೇಕು ಅಂದರೆ ಅದಕ್ಕಾಗಿ ತುಂಬ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. 50,000 1 ಲಕ್ಷ ಸಾಲ ಮಾಡಬೇಕು ಅಂದ್ರೂ ಕೂಡ ತುಂಬ ಪ್ರೊಸೀಜರ್ ಇರುತ್ತೆ. ಬ್ಯಾಂಕ್ನ ಸಾಲ ಬಿಡುಗಡೆಯಾಗೋದು ಲೇಟ್ ಕೂಡ ಆಗುತ್ತೆ. ಸ್ನೇಹಿತರ ಹತ್ತಿರ, ಸಂಬಂಧಿಕರ ಹತ್ತಿರ ಸಾಲ ಕೇಳೋದು ಕೂಡ ಕಷ್ಟದ ಕೆಲಸ. ಪ್ರತಿ ಸಲ ಬೇಕಾದಾಗೆಲ್ಲ ಸಿಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ನಿಮ್ಮ ಬಳಿ ಒಂದು ಉತ್ತಮ ಲಿಮಿಟ್ನ ಕ್ರೆಡಿಟ್ ಕಾರ್ಡ್ ಇದ್ದರೆ, ಅದು 50,000ದ್ದೋ, 1 ಲಕ್ಷದ್ದೋ, 2 ಲಕ್ಷದ್ದೋ, 3 ಲಕ್ಷದ್ದೋ ಕ್ರೆಡಿಟ್ ಲಿಮಿಟ್ ಇರೋ ಕಾರ್ಡ್ ಇದ್ದರೆ ಅರ್ಜೆಂಟಿಗೆ ಶಾರ್ಟ್ ಟರ್ಮ್ ಅಗತ್ಯಗಳಿಗೆ ನೀವು ಅದನ್ನು ಯೂಸ್ ಮಾಡಿಕೊಂಡು ಬಿಲ್ ಬಂದಾಗ ಕಟ್ಕೊಂಡ್ರೆ ಕ್ರೆಡಿಟ್ ಕಾರ್ಡ್ ತುಂಬ ಪ್ರಯೋಜನಕಾರಿ. ಹಾಗಂತ ಲಿಮಿಟ್ ಬೇಕಾಬಿಟ್ಟು ಕೊಡಲ್ಲ ಬ್ಯಾಂಕ್ಗಳು, ಆದಾಯ ನೋಡ್ಕೊಂಡು ಕೊಡ್ತಾರೆ. ಉದಾಹರಣೆಗೆ 30,000 ವೇತನ ಇದೆ ಒಬ್ಬರಿಗೆ ಅಂತ ಹೇಳಿದ್ರೆ ಅವರಿಗೆ ಲಕ್ಷಾಂತರ ರೂಪಾಯಿಯ ಲಿಮಿಟ್ ಇರೋ ಕ್ರೆಡಿಟ್ ಕಾರ್ಡ್ ತಗೊಳಕ್ಕಾಗಲ್ಲ. ಅವ್ರಿಗೊಂದು 50-60 ಸಾವಿರದ ಕೊಡ್ಬೋದು. ಆಮೇಲೆ ಅವ್ರು ಚೆನ್ನಾಗಿ ಖರ್ಚು ಮಾಡ್ತಿದ್ದಾರೆ, ವಾಪಸ್ ಟೈಮಿಗೆ ಕರೆಕ್ಟಾಗಿ ಕಟ್ತಾ ಇದ್ದಾರೆ, ಈ ಮನುಷ್ಯ ಡೇಂಜರ್ ಅಲ್ಲ ಅಂತ ಅನ್ಸಿದ್ರೆ 1-2 ವರ್ಷದ ಮೇಲೆ ಅವರೇ ನಿಮ್ಮ ಕ್ರೆಡಿಟ್ ಲಿಮಿಟನ್ನು ಜಾಸ್ತಿ ಮಾಡ್ತಾರೆ. ಆದರೆ ಆರಂಭದಲ್ಲಿ ಕೊಡಬೇಕಾದ್ರೆ ಅವರ ಆದಾಯ ನೋಡಿಕೊಂಡೇ ಕ್ರೆಡಿಟ್ ಲಿಮಿಟನ್ನು ಕೊಡೋದು. ನಿಮ್ಮ ಆದಾಯ ತುಂಬ ಜಾಸ್ತಿ ಇತ್ತು ಅಂದರೆ, ಲಕ್ಷಾಂತರ ರೂಪಾಯಿ ಆದಾಯನೇ ಇದೆ ಅಂತ ಹೇಳಿದ್ರೆ, ಆಗ ಕ್ರೆಡಿಟ್ ಲಿಮಿಟ್ ಕೂಡ ಜಾಸ್ತಿನೇ ಕೊಡ್ತಾರೆ. ಡಿಸ್ಕೌಂಟ್ಸ್ ಮತ್ತು ಕ್ಯಾಶ್ ಬ್ಯಾಕ್ ಆಫರ್ಸ್. ನೀವು ಕ್ರೆಡಿಟ್ ಕಾರ್ಡ್ ಬಳಕೆದಾರರಾಗಿದ್ದರೆ ನಿಮಗಿದು ಗೊತ್ತೇ ಇರುತ್ತೆ. ಡೆಬಿಟ್ ಕಾರ್ಡ್ ಬಳಸಿ ನೀವು ವಸ್ತುಗಳನ್ನು ಖರೀದಿ ಮಾಡಿದ್ರೆ ದೊಡ್ಡ ಮಟ್ಟದ ಡಿಸ್ಕೌಂಟ್ ಸಿಗಲ್ಲ, ಸಾಮಾನ್ಯವಾಗಿ ಸಿಗಲ್ಲ. ಆದರೆ ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ ಈಗ ಹೇಗೆ ಅಂದರೆ, ಕ್ರೆಡಿಟ್ ಕಾರ್ಡಲ್ಲಿ ಒಂದೊಂದು ಉದ್ದೇಶಕ್ಕೆ ಒಂದೊಂದು ರೀತಿ ಕ್ರೆಡಿಟ್ ಕಾರ್ಡ್ಗಳು ಬಂದಿದ್ದಾವೆ. ಆಯಾ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ, ಕ್ಯಾಟಗರಿಯಲ್ಲಿ ಆಫರ್ಸ್ ಇರುತ್ತೆ. ಪರ್ಟಿಕ್ಯುಲರ್ ಕಾರ್ಡ್ನಲ್ಲಿ ನೀವು ಜಾಸ್ತಿ ಯಾವುದಕ್ಕೆ ಕಾರ್ಡ್ ಯೂಸ್ ಮಾಡ್ತೀರಿ ಅಂತ ನೋಡಿಕೊಂಡು ಆ ಉದ್ದೇಶಕ್ಕೆ ಸೂಕ್ತ ಕಾರ್ಡ್ಗಳನ್ನು ತಗೊಂಡ್ರೆ ನೀವು ಆ ಪರ್ಚೇಸಸ್ಸಲ್ಲಿ ತುಂಬ ದುಡ್ಡನ್ನು ಉಳಿಸೋಕೆ ಸಾಧ್ಯ ಆಗುತ್ತೆ. ತಿಂಗಳಿಗೆ 500ರಿಂದ 1000 ರೂಪಾಯಿ ತನಕ ಕೂಡ ಕೆಲವೊಮ್ಮೆ ಉಳಿಸೋಕೆ ಸಾಧ್ಯ ಆಗುತ್ತೆ ಆಫರ್ಗಳನ್ನು ಎನ್ಕ್ಯಾಶ್ ಮಾಡಿಕೊಂಡು. ಯಾಕಂದರೆ ಪ್ರತಿಯೊಂದು ಕೆಟಗರಿಯ ಕಾರ್ಡ್ಗಳಲ್ಲೂ ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಡಿಸ್ಕೌಂಟ್ಗಳು, ಕ್ಯಾಶ್ ಬ್ಯಾಕ್ ಆಫರ್ಸ್ ಇರ್ತವೆ. ಬ್ಯಾಂಕ್ಗಳು ಮತ್ತು ಕ್ರೆಡಿಟ್ ಕಾರ್ಡ್ನ ಪೇಮೆಂಟ್ ಪ್ರಾಸೆಸಿಂಗ್ ಕಂಪನಿಗಳು ಸೇರಿಕೊಂಡು ಕ್ರೆಡಿಟ್ ಕಾರ್ಡ್ ಸರ್ವಿಸ್ ನೀಡ್ತವೆ. ವೀಸಾ, ಮಾಸ್ಟರ್ ಕಾರ್ಡ್, ರೂಪೇನಂತಹ ಕಂಪನಿಗಳು ಕ್ರೆಡಿಟ್ ಕಾರ್ಡ್ ಬಳಕೆಗೆ ಬೇಕಾದ ಮೂಲ ಸೌಕರ್ಯವನ್ನು ಕೊಡ್ತವೆ. ಬ್ಯಾಂಕ್ಗಳು ಈ ಪೇಮೆಂಟ್ ಪ್ರೊಸೆಸಿಂಗ್ ಕಂಪನಿಗಳು ಸೇರಿಕೊಂಡು ತಮ್ಮ ಕ್ರೆಡಿಟ್ ಕಾರ್ಡನ್ನು ಹೆಚ್ಚು ಜನ ಬಳಸಲಿ, ತುಂಬ ಜನ ಬಳಸಲಿ ಅಂತ ಈ ಡಿಸ್ಕೌಂಟ್, ಕ್ಯಾಶ್ ಬ್ಯಾಕ್ ಆಫರ್ಸ್ ಎಲ್ಲ ಕೊಡೋದು. ಕ್ಯಾಶ್ ಬ್ಯಾಕ್ ಜೊತೆಗೆ ರಿವಾರ್ಡ್ಸ್ ಪಾಯಿಂಟ್ಸ್ ಕೂಡ ಇರುತ್ತೆ. ನೀವು ಕ್ರೆಡಿಟ್ ಕಾರ್ಡ್ ಬಳಸಿ ಇಂತಿಷ್ಟು ಮೊತ್ತದ ಶಾಪಿಂಗ್ ಮಾಡಿದ್ರೆ ಇಂತಿಷ್ಟು ರಿವಾರ್ಡ್ ಪಾಯಿಂಟ್ಸ್ ಅಂತ ಬರುತ್ತೆ. ನಿಮ್ಮ ರಿವಾರ್ಡ್ ಪಾಯಿಂಟ್ಸ್ ಜಾಸ್ತಿ ಸಂಗ್ರಹ ಆದಾಗ ಅವುಗಳನ್ನು ಕೂಡ ರಿಡೀಮ್ ಮಾಡಿಕೊಂಡು ಏನಾದರೂ ಬಿಲ್ ಪೇ ಮಾಡೋಕೆ, ಏನಾದರೂ ಶಾಪಿಂಗ್ ಮಾಡೋಕೆ ಬಳಸ್ಕೊಳ್ಬೋದು. ಈ ರೀತಿ ಎಲ್ಲ ಕೆಟಗರಿಗಳಿಗೂ ಎಲ್ಲ ಬ್ಯಾಂಕ್ಗಳು 10 ಕಾರ್ಡ್ಗಳನ್ನು ಈಗ ತಂದಿದ್ದಾವೆ. ಒಂದು ಎಕ್ಸಾಂಪಲ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಕ್ರೆಡಿಟ್ ಕಾರ್ಡ್ ಎಜುಕೇಷನ್ ವಿಡಿಯೋನ ನಿಮಗಾಗಿ ತಂದಿರೋ ಆಕ್ಸಿಸ್ ಬ್ಯಾಂಕ್ನ ಆಕ್ಸಿಸ್ ನಿಯೋ ಕಾರ್ಡ್ ಬಗ್ಗೆ ನಿಮಗೆ ಹೇಳ್ತೀವಿ ನೋಡಿ. ಆಕ್ಸಿಸ್ ನಿಯೋ ಕಾರ್ಡ್ ಈಗ ಈ ನಮ್ಮ ಲಿಂಕ್ ಮೂಲಕ ಪರ್ಚೇಸ್ ಮಾಡಿದ್ರೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್, ಜಾಯ್ನಿಂಗ್ ಫೀಸ್ ಇರೋದಿಲ್ಲ, ವರ್ಷ ಆನ್ಯುವಲ್ ರಿನ್ಯೂವಲ್ ಫೀಸ್ ಕೂಡ ಇರೋದಿಲ್ಲ.
ಏನೇನು ಆಫರ್ ಇರುತ್ತೆ ಅಂತ ಹೇಳಿದ್ರೆ, ಆನ್ಲೈನ್ ಶಾಪಿಂಗ್ ಮಾಡೋರಿಗೆ ಅನುಕೂಲ ಆಗುತ್ತೆ. ಇದರಿಂದ ಝೊಮ್ಯಾಟೋದಲ್ಲಿ 2,880 ರೂಪಾಯಿ ತನಕ ಲಾಭ ಪಡೆಯೋಕೆ ಸಾಧ್ಯ ಆಗುತ್ತೆ. ಜೊತೆಗೆ ಬ್ಲಿಂಕಿಟ್ನಲ್ಲಿ ಮಾಡುವಂತಹ ಆರ್ಡರ್ಸಲ್ಲೂ 10% ಆಫ್ ಪಡಿಬೋದು. ಬುಕ್ ಮೈ ಶೋನಲ್ಲಿ ನೀವು ಮೂವಿ ಟಿಕೆಟ್ಸ್ ಬುಕ್ ಮಾಡಿದಾಗಲೂ ಕೂಡ 1,200 ರೂಪಾಯಿ ತನಕ ಅದರಲ್ಲಿ ಸೇವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮಿಂತ್ರಾದಲ್ಲಿ ಕೆಲವೊಂದು ಆಯ್ದ ಸ್ಟೈಲ್ಸಲ್ಲಿ 150 ರೂಪಾಯಿ ತನಕ ಎಕ್ಸ್ಟ್ರಾ ಆಫ್ ಇದೆ ಈ ಕಾರ್ಡಲ್ಲಿ. ಜೊತೆಗೆ ಯುಟಿಲಿಟಿ ಬಿಲ್ ಪೇಮೆಂಟ್ಸಲ್ಲಿ, ಅದು ಕರೆಂಟ್ ಬಿಲ್ ಆಗಿರ್ಬೋದು, ಗ್ಯಾಸ್ ಬಿಲ್ ಆಗಿರ್ಬೋದು, ಇಂತಹ ಯುಟಿಲಿಟಿ ಬಿಲ್ ಪೇಮೆಂಟ್ಸಲ್ಲಿ 5% ತನಕ ಆಫ್ ಪಡೆಯೋಕ್ಕೂ ಕೂಡ ಈ ಆಕ್ಸಿಸ್ ನಿಯೋ ಕಾರ್ಡ್ನಲ್ಲಿ ಆಫರ್ಸ್ ಇದೆ. ಇದು ಬಿಟ್ಟು ಕೂಡ ಸಾಕಷ್ಟು ಇನ್ನೂ ಅನೇಕ ಬೆನಿಫಿಟ್ಸ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಸೆಲೆಕ್ಟ್ ಚಾನಲ್ಸಲ್ಲಿ ಅಂದರೆ ಆಯ್ದ ಚಾನಲ್ಸಲ್ಲಿ ಸದ್ಯಕ್ಕಿದು ಲೈಫ್ ಟೈಮ್ ಫ್ರೀ ಇದೆ. ನಮ್ಮ ಲಿಂಕ್ ಮೂಲಕ ಹೋದರೂ ಕೂಡ ನಿಮಗೆ ಈ ಕಾರ್ಡ್ ಲೈಫ್ ಟೈಮ್ ಫ್ರೀ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮೂಲಕ ನೀವು ಆಕ್ಸಿಸ್ ನಿಯೋ ಕಾರ್ಡನ್ನು ನಿಮ್ಮದಾಗಿಸ್ಕೊಳ್ಬೋದು. ಈಗ ನಾವು ಮುಂದುವರಿಯೋಣ. ಕ್ರೆಡಿಟ್ ಕಾರ್ಡ್ನ ಲಾಭಗಳು ಮತ್ತು ಅವುಗಳ ಡಿಸ್ಅಡ್ವಾಂಟೇಜಸ್ ಎಲ್ಲವನ್ನ ನೋಡ್ತಾ ಹೋಗೋಣ. ಇನ್ನು ಲಾಭಗಳ ಪಟ್ಟಿಯಲ್ಲಿ ಒಂದೆರಡು ಐಟಮ್ ಹೇಳೋದು ಬಾಕಿ ಇದೆ. ನೆಕ್ಸ್ಟ್, ಬಡ್ಡಿ ರಹಿತ ಸಾಲ. ನೀವು ಕ್ರೆಡಿಟ್ ಕಾರ್ಡ್ ಬಳಸಿ ಏನಾದರೂ ಖರೀದಿ ಮಾಡಿದ್ರೆ ಆ ಹಣವನ್ನು ವಾಪಸ್ ಕಟ್ಟೋಕೆ ಒಂದು ನಿಗದಿತ ಅವಧಿ ಇರುತ್ತೆ. ಈ ಅವಧಿ ಕ್ರೆಡಿಟ್ ಕಾರ್ಡ್ನಿಂದ ಕ್ರೆಡಿಟ್ ಕಾರ್ಡ್ಗೆ ವ್ಯತ್ಯಾಸ ಆಗ್ಬೋದು. ಸುಮಾರು 45 ದಿನ ಅಂತೂ ಇದ್ದೇ ಇರುತ್ತೆ. ನಿಮ್ಮ ಕ್ರೆಡಿಟ್ ಬಿಲ್ಲಿಂಗ್ ಸೈಕಲ್ ಒಳಗಡೆನೆ ನೀವು ಕ್ರೆಡಿಟ್ ಕಾರ್ಡ್ನಿಂದ ಬಳಸಿದ ಹಣವನ್ನು ವಾಪಸ್ ಕಟ್ಟಬೇಕು. ಡ್ಯೂ ಡೇಟ್ನ ಒಳಗೆ ನೀವು ಹಣ ವಾಪಸ್ ಕಟ್ಟಿದ್ರೆ ನಿಮಗೆ ಯಾವುದೇ ಬಡ್ಡಿನೇ ಬೀಳಲ್ಲ. ಬಡ್ಡಿ ಇಲ್ಲದ ಸಾಲ ಪಡೆದು ನೀವು ನಿಮ್ಮ ಅಗತ್ಯತೆಗಳನ್ನು ಪೂರೈಸ್ಕೊಳ್ಬೋದು. 50,000 1 ಲಕ್ಷ ಲೋನ್ ಮಾಡಬೇಕಂದ್ರೂ ಕೂಡ ಪ್ರೊಸೆಸಿಂಗ್ ಚಾರ್ಜ್ ಅಂತ ಕಟ್ ಮಾಡ್ತಾರೆ ಬ್ಯಾಂಕಲ್ಲಿ. ಬಟ್ ಕ್ರೆಡಿಟ್ ಕಾರ್ಡ್ನಲ್ಲಿ ಏನು ಸಮಸ್ಯೆ ಇಲ್ಲದೆ ನೀವು ಸಾಲವನ್ನು ಪಡೆದು ಬಡ್ಡಿನೂ ಇಲ್ಲದೆ ಆಮೇಲೆ ಬಿಲ್ ಕಟ್ಟಿದ್ರೆ ಆಯಿತು ಟೈಮಿಗೆ ಕರೆಕ್ಟಾಗಿ. ಜೊತೆಗೆ ನೋ ಕಾಸ್ಟ್ EMI ಇರುತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ. ಇದನ್ನು ನಾವು ರೆಕಮೆಂಡ್ ಮಾಡಲ್ಲ. ನಿಮಗೆ ನೆಕ್ಸ್ಟ್ ಮಂತೇ ಕಟ್ಟಕ್ಕಾಗೋ ಥರ ಇದ್ರೆ ಮಾತ್ರ ಕ್ರೆಡಿಟ್ ಕಾರ್ಡನ್ನು ಬಳಸಿ ಅದನ್ನು ಯೂಸ್ ಮಾಡಿ ಅನ್ನೋದು ನಮ್ಮ ಸಲಹೆ ಯಾವತ್ತೂ ಕೂಡ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಗತ್ಯ ಇರುತ್ತೆ. ಅವರ ವರ್ಕ್ಗೆ ಆ ಒಂದು ಲ್ಯಾಪ್ಟಾಪ್, ಫೋನು ಅಥವಾ ಕ್ಯಾಮರಾನು ತುಂಬಾ ಅಗತ್ಯ ಇರುತ್ತೆ, ತಗೊಳ್ಳೇಬೇಕು. ಆದ್ರೆ ನೆಕ್ಸ್ಟ್ ಮಂತ್ ಬಿಲ್ ಕಟ್ಟಕ್ಕಾಗಲ್ಲ. ಬೇರೆ ಕಡೆ ಸಾಲ ಮಾಡಿದ್ರೆ ಬಡ್ಡಿ ಎಲ್ಲ ಹಾಕ್ತಾರೆ. ಬ್ಯಾಂಕಲ್ಲೆಲ್ಲ ಲೋನ್ ಮಾಡಕ್ ಹೋದ್ರೆ ಪ್ರೊಸೆಸಿಂಗ್ ಫೀಸು ಅದು ಇದೆಲ್ಲ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ನಾನು ಕ್ರೆಡಿಟ್ ಕಾರ್ಡ್ ಅಲ್ಲಿ ತಗೊಂಡ್ರೆ ನೋ ಕಾಸ್ಟ್ EMI ಸಿಗತ್ತಲ್ಲ, ಅಂದ್ರೆ ಇಂಟ್ರೆಸ್ಟೇ ಇಲ್ಲದೆ 6 ತಿಂಗಳು 9 ತಿಂಗಳು ನೀಟಾಗಿ ಕಟ್ಟಕ್ಕಾಗತ್ತಲ್ಲ ಅನ್ನೋ ಆಪ್ಷನ್ ಬಳಸಬೇಕು ಅನ್ನೋರು ಈ ನೋ ಕಾಸ್ಟ್ EMI ಬೆನಿಫಿಟ್ ಅನ್ನ ಕೂಡ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಬಳಸ್ಕೋಬಹುದು. ಅಂದ್ರೆ ಆ ಇಂಟ್ರೆಸ್ಟ್ ರಹಿತವಾಗಿ 3 ತಿಂಗಳು 6 ತಿಂಗಳು 9 ತಿಂಗಳು ತನಕ ಕೂಡ EMI ಮಾಡಿಕೊಂಡು ಅದನ್ನ ರೀಪೇಮೆಂಟ್ ಮಾಡ್ತಾ ಬರ್ಬೋದು. ಖರ್ಚಿನ ವಿವರ ದಾಖಲು. ನಾವು ನಮ್ಮ ಅಗತ್ಯದ ಖರ್ಚುಗಳನ್ನೆಲ್ಲ ಕ್ರೆಡಿಟ್ ಕಾರ್ಡ್ ಬಳಸಿನೇ ಮಾಡಿ ಟೈಮಿಗೆ ಕರೆಕ್ಟ್ ಆಗಿ ಬಿಲ್ ಕಟ್ತಾ ಬಂದ್ರೆ ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ? ಪ್ರತಿ ತಿಂಗಳ ಕೊನೆಯಲ್ಲಿ ಒಂದು ಲಿಸ್ಟ್ ಬರುತ್ತೆ. ಕ್ರೆಡಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡಿ ಯಾವೆಲ್ಲ ವಸ್ತುಗಳನ್ನ ಖರೀದಿ ಮಾಡಿರ್ತೀರೋ ಆ ವಸ್ತುಗಳ ಡೀಟೇಲ್ ಅನ್ನ ಕ್ರೆಡಿಟ್ ಕಾರ್ಡ್ ಕೊಡುತ್ತೆ. ಇದರಿಂದ ನೀವು ನಿಮ್ಮ ಖರ್ಚಿನ ಕುರಿತು ಒಂದು ಅಂದಾಜು ಪಡಿಬಹುದು. ಮುಂದಿನ ತಿಂಗಳು ಯಾವ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕು ಮಾಡಬಾರದು ಅಂತ ಡಿಸೈಡ್ ಮಾಡಬಹುದು. ಯಾವುದು ಅಗತ್ಯ ಇತ್ತು, ಯಾವುದನ್ನ ಅವಾಯ್ಡ್ ಮಾಡಬಹುದಾಗಿತ್ತು. ಕ್ಯಾಟಗರಿ ವೈಸ್ ಬರುತ್ತೆ. ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಅಥವಾ ಫುಡ್ ಆಗಿರ್ಬೋದು ಅಥವಾ ಬಿಲ್ ಪೇಮೆಂಟ್ಸ್ ಆಗಿರ್ಬೋದು, ಎಲ್ಲ ಕ್ಯಾಟಗರಿ ಕೂಡ ಮಾಡಿ ಅದರಲ್ಲಿ ನೀಟಾಗಿ ತೋರಿಸ್ತಾರೆ. ಫ್ರಾಡ್ ಆದ್ರೆ ಬ್ಯಾಂಕ್ ಜವಾಬ್ದಾರಿ. ಡೆಬಿಟ್ ಕಾರ್ಡ್ ಬಳಸಿ ವ್ಯವಹಾರ ಮಾಡುವಾಗ ಏನಾದರೂ ಫ್ರಾಡ್ ಆದ್ರೆ, ಯಾರು ನಿಮಗೆ ಮೋಸ ಮಾಡಿದ್ರೆ ನೀವೇ ಜವಾಬ್ದಾರಿ. ಆದ್ರೆ ಕ್ರೆಡಿಟ್ ಕಾರ್ಡ್ ಬಳಸುವಾಗ ಫ್ರಾಡ್ ಆಗಿ ನಿಮ್ಮ ಕ್ರೆಡಿಟ್ ಕಾರ್ಡ್ ನಲ್ಲಿನ ಹಣ ಹೋಯ್ತು ಅಂದ್ರೆ ಅದಕ್ಕೆ ಬ್ಯಾಂಕ್ ಜವಾಬ್ದಾರರಾಗಿರ್ತಾರೆ. ಆದ್ರೆ ಫ್ರಾಡ್ ಆದ 3 ದಿನದ ಒಳಗಡೆ ನೀವು ನಿಮ್ಮ ಬ್ಯಾಂಕ್ಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು. ಇವೆಲ್ಲ ಕ್ರೆಡಿಟ್ ಕಾರ್ಡ್ ಬಳಕೆಯ ಲಾಭಗಳು. ಆದ್ರೆ ಕ್ರೆಡಿಟ್ ಕಾರ್ಡ್ ಬಳಿ ನಿಮ್ಮ ಜೇಬು ಕತ್ತರಿಸೋ ಬ್ಲೇಡ್ ಕೂಡ ಇದೆ ನೀವು ಕೇರ್ಲೆಸ್ ಆದ್ರೆ. ಮಿನಿಮಮ್ ಡ್ಯೂ ಅನ್ನೋ ಸಾಲದ ಬಲೆ. ನೀವು ಕ್ರೆಡಿಟ್ ಕಾರ್ಡ್ ಬಳಸಿ ಏನನ್ನೋ ಖರೀದಿ ಮಾಡಿರ್ತೀರಿ. 45 ದಿನದ ಬಳಿಕ ಇಂತಿಂತ ಡೇಟ್ಗೆ ನೀವು ಕ್ರೆಡಿಟ್ ಕಾರ್ಡ್ ನಿಂದ ಬಳಸಿದ ಹಣವನ್ನ ವಾಪಸ್ ಕೊಡಬೇಕು ಅಂತ ರೂಲ್ಸ್ ಇರುತ್ತೆ. ಆದ್ರೆ ನೀವು ನಿಮ್ಮ ಮೊಬೈಲ್ ಮೂಲಕ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟುವಾಗ ಬಿಲ್ ಸ್ಟೇಟ್ಮೆಂಟ್ ನಲ್ಲಿ ಮಿನಿಮಮ್ ಡ್ಯೂ ಅನ್ನೋದು ಮೊದಲು ಕಾಣಿಸುತ್ತೆ. ತುಂಬಾ ಸಲ ಕ್ರೆಡಿಟ್ ಕಾರ್ಡ್ ಬಳಸೋರು ಏನ್ ಮಾಡ್ತಾರೆ, ಓ ಮಿನಿಮಮ್ ಡ್ಯೂ ಇಷ್ಟು ಕಟ್ಟಿದ್ರೆ ಸಾಕಲ್ವಾ, ಇಷ್ಟು ಕಟ್ಟಿದ್ರೆ ಸದ್ಯಕ್ಕೆ ಬಚಾವ್ ಅಂತ ಅನ್ಕೊಂಡು ಮಿನಿಮಮ್ ಡ್ಯೂ ಕಟ್ಟಿ ಕೈ ಕಟ್ಟಿ ಕುಳಿತುಕೊಳ್ತಾರೆ. ಆದ್ರೆ ಮಿನಿಮಮ್ ಡ್ಯೂ ಅನ್ನೋದು ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಬಳಕೆಯನ್ನ ಕಂಟಿನ್ಯೂ ಮಾಡಕ್ಕೆ ಕಟ್ಟಲೇಬೇಕಾಗಿರೋ ಕನಿಷ್ಠ ಮೊತ್ತ ಅಷ್ಟೇ. ಉಳಿದಿದ್ದ ಬಾಕಿ ಅಮೌಂಟ್ ಇರುತ್ತಲ್ಲ ಅದಕ್ಕೆ ಹೆವಿ ಬಡ್ಡಿ ಬೀಳತ್ತೆ ಪೂರ್ತಿ ಬಿಲ್ ಕಟ್ಟಿಲ್ಲ ಅಂದ್ರೆ. ಕ್ರೆಡಿಟ್ ಕಾರ್ಡ್ ಬಳಸಿ ಅನುಭವ ಇಲ್ದಿರೋರು ತುಂಬಾ ಜನ ಮಿನಿಮಮ್ ಡ್ಯೂ ಕಟ್ಟಿದ್ರೆ ಸಾಕು ನಮಗೇನ್ ತೊಂದರೆ ಇಲ್ಲ ಅನ್ಕೊಂಡು ಸುಮ್ನಾಗ್ತಾರೆ. ಹೀಗಾದ್ಮೇಲೆ ಏನಾಗುತ್ತೆ ಗೊತ್ತಾ, ಬಿಲ್ಲಿಂಗ್ ಸೈಕಲ್ ಮುಗಿದು ಹೊಸ ಬಿಲ್ಲಿಂಗ್ ಸೈಕಲ್ ಶುರುವಾಗ್ತಿದ್ದ ಹಾಗೆ ಮಿನಿಮಮ್ ಡ್ಯೂ ಬಿಟ್ಟು ಉಳಿದ ಎಲ್ಲ ಹಣ ಇರುತ್ತಲ್ಲ ಅದಕ್ಕೆ ಇಂಟ್ರೆಸ್ಟ್ ಆಡ್ ಆಗುತ್ತೆ, ಬಡ್ಡಿ ಬೀಳುತ್ತೆ. ನೀವು ಕಟ್ಟಬೇಕಾಗಿರೋ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಮುಂದಿನ ತಿಂಗಳು ನೀವು ಮಾಡಿದ ತಪ್ಪು ನಿಮಗೆ ತಿಳಿದ್ರು ಕೂಡ ನಿಮಗೆ ವಾಪಸ್ ಬಂದು ತಪ್ಪು ತಿದ್ದುಕೊಂಡು ಮುಂದಕ್ಕೆ ಹೋಗೋಕೆ ಅವಕಾಶನೇ ಇರಲ್ಲ. ನೀವು ಬಡ್ಡಿ ಕಟ್ಟಲೇಬೇಕಾಗತ್ತೆ. ಹೀಗಾಗಿ ಯಾವತ್ತೂ ಕೂಡ ಮಿನಿಮಮ್ ಡ್ಯೂ ಪೇಮೆಂಟ್ ಮಾಡಿಕೊಂಡು ಉಳಿದಿದ್ದ ಬಾಕಿ ಅಮೌಂಟ್ ನೀವು ಕಟ್ಟಬೇಕಾಗಿರೋದನ್ನ ಹಾಗೆ ಇಡಕ್ ಹೋಗಬೇಡಿ. ಅದು ನೀವು ಮಾಡಿರೋ ಖರ್ಚು, ಬೇರೆಯವ್ರು ಪೇ ಮಾಡಿದ್ದಾರೆ, ಟೈಮಿಗೆ ಕರೆಕ್ಟಾಗಿ ವಾಪಸ್ ಕಟ್ಟಿ. ಕ್ರೆಡಿಟ್ ಕಾರ್ಡ್ 45 ದಿನ ಟೈಮ್ ಇರೋದೇ ತುಂಬ ಪ್ಲಸ್ ಪಾಯಿಂಟ್. ಇಂಟ್ರೆಸ್ಟ್ ಫ್ರೀ ಆಗಿ ಆ ಟೈಮಿಗೆ ಕರೆಕ್ಟಾಗಿ ಕಟ್ಬಿಡಿ. ಇಲ್ಲ ಅಂದ್ರೆ ಹೆವಿ ಬಡ್ಡಿ ಹಾಕ್ತಾರೆ. ಆಮೇಲೆ ಅಧಿಕ ಬಡ್ಡಿ ದರ. ಕ್ರೆಡಿಟ್ ಕಾರ್ಡ್ನಲ್ಲಿ ನೀವು ಟೈಮಿಗೆ ಸರಿಯಾಗಿ ಎಲ್ಲ ಕ್ಲಿಯರ್ ಮಾಡಿದ್ರೆ ಅದಕ್ಕೆ ಬಡ್ಡಿನೇ ಇಲ್ಲ.
ಒಂದು ವೇಳೆ ನೀವು ಟೈಮಿಗೆ ಕರೆಕ್ಟಾಗಿ ಕಟ್ಟಕ್ಕಾಗಿಲ್ಲ ಅಂದ್ಕೊಳ್ಳಿ, ಆಗ ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಕ್ಕಾಪಟ್ಟೆ ಬಡ್ಡಿ ಹಾಕುತ್ತೆ. ಕ್ರೆಡಿಟ್ ಕಾರ್ಡ್ ಹಾಕೋ ಬಡ್ಡಿ ವಾರ್ಷಿಕ 36%ಗಿಂತ ಜಾಸ್ತಿ ಇರುತ್ತೆ. ಹಳ್ಳಿಗಳಲ್ಲಿ ಸಾಲ ಕೊಡೋದು ಕೂಡ ವರ್ಷಕ್ಕೆ 36% ಬಡ್ಡಿ ಪಡೆಯಲ್ಲ. ಒಂದು ವೇಳೆ ನೀವು ಕ್ರೆಡಿಟ್ ಕಾರ್ಡ್ನಿಂದ ವಸ್ತುಗಳನ್ನು ಖರೀದಿ ಮಾಡೋ ಬದಲು ಕ್ಯಾಶ್ ಡ್ರಾ ಮಾಡಿಕೊಂಡು ಬಳಸಿದ್ರಂತೂ ಬಡ್ಡಿ ಇನ್ನೂ ವಿಪರೀತಕ್ಕೆ ಏರುತ್ತೆ. ಮನುಷ್ಯರ ತಪ್ಪೆ ಕ್ರೆಡಿಟ್ ಕಾರ್ಡ್ ಶಕ್ತಿ. ನಿಮಗೆ 30-40 ಸಾವಿರ ರೂಪಾಯಿ ವೇತನ ಇದೆ ಅಂತ ಅನ್ಕೊಳ್ಳಿ, ಒಂದು ರೆಫರೆನ್ಸ್ ರೇಂಜ್ಗೆ. ನಿಮ್ಮ ಸ್ಯಾಲರಿ ಖಾತೆ ಇರೋ ಬ್ಯಾಂಕ್ನಿಂದ ನಿಮಗೆ ಕಾಲ್ ಬರೋಕೆ ಶುರುವಾಗುತ್ತೆ. ಸರ್ ಆಫರ್ ಇದೆ, ಈ ಆಫರ್ ಇದೆ, ನೀವು ಕ್ರೆಡಿಟ್ ಕಾರ್ಡ್ ಪಡ್ಕೋಬೋದು, ಲಾಭ ಪಡ್ಕೋಬೋದು, ಇದರ ತುಂಬ ಚೆನ್ನಾಗಿ ಕ್ಯಾಶ್ ಬ್ಯಾಕ್ ಎಲ್ಲ ಇದೆ ಅಂತ ಬ್ಯಾಂಕ್ನವ್ರು ಹೇಳ್ತಾರೆ. ತುಂಬ ಜನ ಕ್ರೆಡಿಟ್ ಕಾರ್ಡ್ ಸಿಗೋದೇ ನಮ್ಮ ಜೀವನದ ದೊಡ್ಡ ಬಹುಮಾನ ಅಂತ ಅಂದ್ಕೊಂಡಿರ್ತಾರೆ. ಕ್ರೆಡಿಟ್ ಕಾರ್ಡ್ ತೆಗೆದುಕೊಂಡು ಬಳಸೋಕೆ ಶುರು ಮಾಡ್ತಾರೆ. ಆದರೆ ಕ್ರೆಡಿಟ್ ಕಾರ್ಡ್ ಬಳಸುವ ಎಲ್ಲರೂ ಟೈಮಿಗೆ ಸರಿಯಾಗಿ ಬಿಲ್ ಕಟ್ಟೋಕ್ಕಾಗಲ್ಲ. ಈಗ 1000 ಜನ ಕ್ರೆಡಿಟ್ ಕಾರ್ಡ್ ಬಳಸ್ತಾರೆ ಅಂದರೆ ಎಲ್ಲ 1000 ಜನರಿಗೂ ಡ್ಯೂ ಕಟ್ಟೋಕ್ಕಾಗಲ್ಲ. ಯಾಕಂದರೆ ತಪ್ಪು ಮಾಡೋದು ಮನುಷ್ಯನ ಸ್ವಾಭಾವಿಕ ಗುಣ. ಕೆಲವರು ಬಿಲ್ ಕಟ್ಟೋಕೆ ಸೋಂಬೇರಿತನ ಮಾಡ್ತಾರೆ, ಕೆಲವ್ರ ಬಳಿ ದುಡ್ಡು ಶಾರ್ಟೇಜ್ ಆಗಿರುತ್ತೆ. ಹೀಗೆ ನಾನಾ ರೀತಿ ಸಮಸ್ಯೆಯಿಂದಾಗಿ ಡ್ಯೂ ಸರಿಯಾಗಿ ಕಟ್ಟದೆ ಬಡ್ಡಿ ಕಟ್ತಾರೆ. 1000ಕ್ಕೆ 1000 ಜನ ಸರಿಯಾಗಿ ಬಿಲ್ ಕಟ್ಟಿದ್ರೆ ಬ್ಯಾಂಕ್ ಮತ್ತು ಕ್ರೆಡಿಟ್ ಕಾರ್ಡ್ ಕಂಪನಿ ಬಾಗಿಲು ಹಾಕೋಬೇಕಾಗತ್ತೆ. ಆಫರ್ ಕೊಡೋದು ಬಿಡಿ, ಕಂಪ್ನಿನೇ ನಡೆಸೋಕ್ಕಾಗಲ್ಲ ಅವರು. ಆದರೆ ಮನುಷ್ಯರು ತುಂಬ ಜನ ತಪ್ಪು ಮಾಡ್ತಾರೆ, ಟೈಮಿಗೆ ಕರೆಕ್ಟಾಗಿ ಎಲ್ಲರೂ ಕಟ್ಟಲ್ಲ ಅನ್ನೋದು ಬ್ಯಾಂಕ್ನವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದೇ ರೀಸನ್ ನೀವು ಯೋಚನೆ ಮಾಡ್ತಿರ್ಬೋದು, ಮತ್ತೇನು ಲಾಭ ಇವರಿಗೆ, ನಾವು ಟೈಮಿಗೆ ಕರೆಕ್ಟಾಗಿ ಕಟ್ಟಿದ್ರೆ ಬಡ್ಡಿ ಇಲ್ಲ, ಕ್ಯಾಶ್ ಬ್ಯಾಗ್ ಎಲ್ಲ ಕೊಡ್ತಾರೆ, ತಿಂಗಳಿಗೆ 500,000 ರೂಪಾಯಿ ಎಲ್ಲ ಉಳಿಸ್ಬೋದು, ಮತ್ತು ಇವ್ರಿಗೆ ಏನು ಲಾಭ, ಏನಕ್ಕೆ ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಇವ್ರೇನೋ ಕೊಡ್ತಾರೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಸೊ ಈ ಲಕ್ಷಾಂತರ ಜನರಿಗೆ, ಎಷ್ಟಾಗುತ್ತೆ ಅಷ್ಟು ಜನರಿಗೆ ಅಟ್ರಾಕ್ಟಿವ್ ಆಗಿ ಆಫರ್ ಕೊಟ್ಟು ಕ್ರೆಡಿಟ್ ಕಾರ್ಡ್ಗಳನ್ನು ಹಂಚಿದ್ರೆ ಜನ ಬಳಸೋಕೆ ಶುರು ಮಾಡಿ ತುಂಬ ಜನ ಅದರಲ್ಲಿ ಈ ರೀತಿ ಮಿನಿಮಮ್ ಡ್ಯೂ ಕಟ್ಟಿ ಬಡ್ಡಿ ಕಟ್ಟಬಹುದು. ಆ ಮೂಲಕ ಆದಾಯ ಜನರೇಟ್ ಆಗುವುದು ಬ್ಯಾಂಕ್ಗಳಿಗೆ ಅನ್ನೋ ಲೆಕ್ಕಾಚಾರದಲ್ಲೇ ಕ್ರೆಡಿಟ್ ಕಾರ್ಡ್ ಕೊಡೋದು ಇವರು. ಹೀಗಾಗಿ ಸ್ನೇಹಿತರೆ, ಕ್ರೆಡಿಟ್ ಕಾರ್ಡನ್ನು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ, ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೂ ನಾನು ಆ ವಸ್ತುವನ್ನು ಖರೀದಿ ಮಾಡ್ತಿದ್ನ, ನನಗಷ್ಟು ಆದಾಯ ಇದೆಯಾ ಅನ್ನೋ ಖರ್ಚುಗಳಿಗೆ ಮಾತ್ರ ಬಳಸಿದ್ರೆ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಲಾಭದಾಯಕ, ಇಲ್ಲ ಅಂದರೆ ಬ್ಯಾಂಕ್ಗಳಿಗೆ ಲಾಭದಾಯಕ. ಕೈಯಲ್ಲಿ ಕಾರ್ಡ್ ಇದ್ದರೆ ಇಲ್ಲದಿರೋ ಆಸೆಗಳು ಕೂಡ, ಅಗತ್ಯಗಳು ಕೂಡ ಉಕ್ಕಿ ಬರ್ತವೆ. ಯಾವುದೋ ನೋಡಿರ್ತೀರಿ, ಬೇಡ ಬಿಡು ಅಂತ ಅಂದ್ಕೊಂಡಿರ್ತೀರಿ, ಆದರೆ ಕ್ರೆಡಿಟ್ ಕಾರ್ಡ್ ಬಂದು ನಿಮ್ಗೆ ಆ ಶಕ್ತಿ ಕೊಟ್ಬಿಡುತ್ತೆ ಪರ್ಚೇಸ್ ಮಾಡೋಕ್ಕೆ. ಅದು ಅತ್ಯವಶ್ಯಕ ವಸ್ತುವಾಗಿ ಕಾಣೋಕ್ಕೆ ಶುರುವಾಗುತ್ತೆ. ಆಮೇಲೆ ಮನುಷ್ಯರ ಗುಣನೇ ಹಾಗೆ, ಖರೀದಿಸೋ ಶಕ್ತಿ ಬಂದ ತಕ್ಷಣ ಎಂತಹ ಸಿಂಪಲ್ ಮನುಷ್ಯ ಕೂಡ ದೊಡ್ಡದನ್ನ ಖರೀದಿ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಸ್ನೇಹಿತರೆ, ಕ್ರೆಡಿಟ್ ಕಾರ್ಡ್ ಬಳಸುವಾಗ ಒಂದು ಮೈಂಡಲ್ಲಿ ಇಟ್ಕೊಂಡಿರಿ, ನಾವು ಏನೇ ಖರೀದಿ ಮಾಡಿದರೂ ಅದನ್ನು ಅದೇ ತಿಂಗಳು ನಮ್ಮಿಂದ ತೀರಿಸೋ ಶಕ್ತಿ ಇರಬೇಕು. ಕ್ರೆಡಿಟ್ ಕಾರ್ಡ್ ಇಲ್ಲದೆ ಹೋದರೂ ನಮಗೆ ಆ ವಸ್ತುವನ್ನು ಕೊಳ್ಳೋ ಶಕ್ತಿ ಇತ್ತಾ ಅಂತ ಥಿಂಕ್ ಮಾಡಬೇಕು. ಇದೆ ಅಂತ ಅನಿಸಿದ್ರೆ ಮಾತ್ರ ಆರಾಮಾಗಿ ಕ್ರೆಡಿಟ್ ಕಾರ್ಡ್ ಬಳಸಿ ಆಫರ್ಗಳ ಲಾಭವನ್ನು ಪಡ್ಕೊಳ್ಳಿ. ತೀರಾ ಅಗತ್ಯ ಇದ್ದಾಗ ಕ್ರೆಡಿಟ್ ಕಾರ್ಡ್ಗಳನ್ನು ಉಜ್ಜಿ. ಅಥವಾ ನನ್ನ ಹತ್ತಿರ ಹಣ ಇದೆ, ಆದರೂ ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ ಡಿಸ್ಕೌಂಟ್ ಸಿಗುತ್ತೆ, ಲಾಭ ಆಗುತ್ತೆ, ರಿವಾರ್ಡ್ಸ್ ಬರುತ್ತೆ, ಅದಕ್ಕೋಸ್ಕರ ಬಳಸ್ತೀನಿ, ದುಡ್ಡು ಹಾಗೆ ಇರಲಿ, ಬಡ್ಡಿ ಬರುತ್ತೆ ನಂದು ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ ಕ್ರೆಡಿಟ್ ಕಾರ್ಡ್ ಬಳಸಿ. ಕ್ರೆಡಿಟ್ ಕಾರ್ಡ್ ಹಣ ಪೇ ಮಾಡೋಕ್ಕೆ 45 ಡೇಸ್ ಟೈಮ್ ಇದೆ, ಅಲ್ಲಿ ತನಕ ಹಣ ಬ್ಯಾಂಕಲ್ಲಿದ್ದರೆ ಶಾರ್ಟ್ ಟರ್ಮ್ FD ಹಾಕಿಟ್ರೆ ಇಂಟ್ರೆಸ್ಟೇ ಬರುತ್ತೆ ನನಗೆ ಅನ್ನೋ ಲೆಕ್ಕಾಚಾರ ಇದ್ದರೆ ಕ್ರೆಡಿಟ್ ಕಾರ್ಡ್ ಬಳಸಿ. ನಿಮ್ಮ ಬಳಿ ಹಣ ಇಲ್ಲ ಅಂತ ನಿಮಗೆ ಗೊತ್ತಿದ್ದರೂ ಕ್ರೆಡಿಟ್ ಕಾರ್ಡ್ಗೆ ಕೈ ಹಾಕೋದು ಸ್ನೇಹಿತರೆ, ಕ್ಲಿಯರ್ ಆಗಿ ಹೇಳ್ತೀವಿ, ಅಪಾಯಕಾರಿ. ರೀಪೇಮೆಂಟ್ ಮಾಡೋ ಶಕ್ತಿ ಇಲ್ಲದೆ ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ, ರೀಪೇಮೆಂಟ್ ಮಾಡುವ ಶಕ್ತಿ ಇದ್ದರೂ ಡ್ಯೂ ಪೇ ಮಾಡದೆ ಉದಾಸೀನ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ನಿಮ್ಮ ಪಾಲಿಗೆ ಸಾಲ ಕೊಟ್ಟವ್ರು ಬೆನ್ನು ಬೀಳ್ತಾರಲ್ಲ, ಆ ರೀತಿ ಬೆನ್ನು ಬೀಳುತ್ತೆ. ಜೊತೆಗೆ ಕ್ರೆಡಿಟ್ ಸ್ಕೋರ್ ಕಮ್ಮಿಯಾಗಿ ಮುಂದೆ ದೊಡ್ಡ ಉದ್ದೇಶಕ್ಕೆ, ಉತ್ತಮ ಉದ್ದೇಶಕ್ಕೆ ಸಾಲವನ್ನು ಪಡೆಯೋಕ್ಕೆ ಬ್ಯಾಂಕಿಗೆ ಹೋದಾಗಲೂ ಕೂಡ ಸಾಲದ ಅರ್ಜಿ ರಿಜೆಕ್ಟ್ ಆಗುತ್ತೆ, ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಇವ್ರದ್ದು ಅಂತ. ಸೊ ಸರಿಯಾಗಿ ಬಳಸ್ಕೊಂಡ್ರೆ ಕ್ರೆಡಿಟ್ ಕಾರ್ಡ್ನಿಂದ ಅನುಕೂಲ ಇದೆ. ಕ್ರೆಡಿಟ್ ಸ್ಕೋರ್ ಎಲ್ಲ ಇಂಪ್ರೂವ್ ಆಗುತ್ತೆ ಟೈಮಿಗೆ ಕರೆಕ್ಟಾಗಿ ಕಟ್ಟಿದ್ರೆ. ಮುಂದೆ ಯಾವತ್ತೋ ಮನೆಗೋ ಏನೋ ಒಂದು ಅಗತ್ಯದೊಂದು ವಾಹನ ತಗೊಳ್ಳೋಕೋ ನೀವು ಲೋನ್ ಮಾಡೋಕ್ಕೆ ಹೋದಾಗ ನಿಮಗೆ ಈಸಿಯಾಗಿ ಸಿಗುತ್ತೆ. ಯಾಕಂದರೆ ಸಾಲನೇ ಮಾಡದೇ ಇರೋರಿಗೆ ಕ್ರೆಡಿಟ್ ಸ್ಕೋರೇ ಇರೋದಿಲ್ಲ, ಅವ್ರದ್ದು ಮೇಲಕ್ಕೆ ಎದ್ದಿರೋದಿಲ್ಲ, ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಈ ಕ್ರೆಡಿಟ್ ಕಾರ್ಡ್ ಕೂಡ ಸಾಲದ ರೀತಿನೇ ಕನ್ಸಿಡರ್ ಆಗೋದ್ರಿಂದ ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ತವ್ರದ್ದು ಪ್ರತಿ ತಿಂಗಳು ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗಿರುತ್ತೆ. ಆ ಲಾಭವೂ ಇದೆ. ಸೊ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ. ಕ್ರೆಡಿಟ್ ಕಾರ್ಡ್ ಬಳಸುವಾಗ ನೀವು ಅದನ್ನು ಬಳಸಬೇಕು, ಲಾಭ ಪಡಿಬೇಕು. ಬ್ಯಾಂಕ್ಗೆ, ಕಾರ್ಡ್ ಕಂಪನಿಗಳಿಗೆ ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ನಿಮ್ಮನ್ನು ನೀವು ಮಾರ್ಕೊಂಡ್ಬಿಡಬಾರ್ದು. ಆ ರೀತಿ ನಾವು ಮೆಂಟಲಿ ಕ್ಲಿಯರ್ ಆಗಿರಬೇಕು. ಆವಾಗ ಕ್ರೆಡಿಟ್ ಕಾರ್ಡ್ ಲಾಭದಾಯಕ. ಆಗಲೇ ಹೇಳಿದ್ವಲ್ಲ, ಆಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್. ನಿಮಗೂ ಆಸಕ್ತಿ ಇದೆ, ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀವಿ. ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್, ಅದು ರಿಮೈಂಡರ್. ನಿಮಗೆ ಆಸಕ್ತಿ ಇದ್ದವರು ಅದನ್ನು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.